शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्तः शान्तः शान्तिः हरिः ॐ श्रीगुरुभ्यो नमः हरिः ॐ Let's chant this universal prayer together. O hidden life, vibrant in every atom, O hidden light, shining in every creature, O hidden love, embracing all in oneness, may each who feels himself as one with thee know he is also one with every other. Om Shantihi, Shantihi, Shantihi. ಇಂದು ಶುಕ್ರವಾರ ಶ್ರಾವಣ ಮಾಸದ ಶುದ್ಧ ಪಂಚಮಿ ನಾಗ ಪಂಚಮಿ ಅಥವಾ ಗರುಡ ಪಂಚಮಿ ವಿಶೇಷವಾದಂತಹ ಇಂದಿನ ದಿನದಂದು ಈ ಶುಕ್ರವಾರದ ಮುಸ್ಸಂಜೆಯಲ್ಲಿ ಶಿವ ಷಡಕ್ಷರ ಸ್ತೋತ್ರಂ ಇದರ ಪಾರಾಯಣವನ್ನು ಮಾಡ್ತೇವೆ. ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶಿವ ಷಡಕ್ಷರ ಸ್ತೋತ್ರಂ. ಓಂ ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ನಮಂತೆ ಋಷಯೋ ದೇವಾಃ ನಮಂತ್ಯಪ್ಸರಸೋ ಗಣಾಃ ನರಾ ನಮಂತಿ ದೇವೇಶಂ ನಕಾರಾಯ ನಮೋ ನಮಃ. ಮಹಾದೇವಂ ಮಹಾತ್ಮಾನಂ ಮಹಾಧ್ಯಾನಪರಾಯಣಂ ಮಹಾಪಾಪಹರಂ ದೇವಂ ಮಕಾರಾಯ ನಮೋ ನಮಃ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಕಂ ಶಿವಮೇಕಪದಂ ನಿತ್ಯಂ ಶಿಕಾರಾಯ ನಮೋ ನಮಃ. ವಾಹನಂ ವೃಷಭೋ ಯಸ್ಯ ವಾಸುಕೀ ಕಂಠಭೂಷಣಂ ವಾಮೇ ಶಕ್ತಿಧರಂ ದೇವಂ ವಕಾರಾಯ ನಮೋ ನಮಃ. ಯತ್ರ ಯತ್ರ ಸ್ಥಿತೋ ದೇವಃ ಸರ್ವವ್ಯಾಪಿ ಮಹೇಶ್ವರಃ ಯೋ ಗುರುಃ ಸರ್ವದೇವಾನಾಂ ಯಕಾರಾಯ ನಮೋ ನಮಃ. ಶಿವ ಷಡಕ್ಷರ ಸ್ತೋತ್ರದ ಪಾರಾಯಣವನ್ನು ಮಾಡಿದ್ದೇವೆ.
ಒಂದು ಭಜನೆಯನ್ನು ಮಾಡಿ ಆ ನಂತರ ಶಿವ ಷಡಕ್ಷರಿ ಮಂತ್ರದ ಜಪವನ್ನು ಕೂಡ ಮಾಡೋಣ. ಮೊದಲು ಭಜನೆ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಸಾಹಿತ್ಯವನ್ನು ಪರದೆಯ ಮೇಲೆ ಹಂಚಿಕೊಂಡಿದ್ದೇವೆ. ಒಂದು ಶಿವನ ಭಜನೆ. ಓಂ ತ್ರ್ಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇಯಮಾಮೃತಾತ್. ಓಂ ತ್ರ್ಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇಯಮಾಮೃತಾತ್. ಓಂ ತ್ರ್ಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇಯಮಾಮೃತಾತ್. ಆತ್ಮಲಿಂಗಂ ಭಜರೆ ಪರಮಾತ್ಮಲಿಂಗಂ ಭಜರೆ. ಆತ್ಮಲಿಂಗಂ ಭಜರೆ ಪರಮಾತ್ಮಲಿಂಗಂ ಭಜರೆ. ನಾಗಲಿಂಗಂ ನವಮಣಿಲಿಂಗಂ ನಾಗಲಿಂಗಂ ನವಮಣಿಲಿಂಗಂ ನಾಭಿಕಮಲ ಉದ್ಭವಲಿಂಗಂ ನಾಭಿಕಮಲ ಉದ್ಭವಲಿಂಗಂ ಪರಮೇಶ್ವರಲಿಂಗಂ ಭಜರೆ. ಸರ್ವೇಶ್ವರಲಿಂಗಂ ಭಜರೆ. ಪರಮೇಶ್ವರಲಿಂಗಂ ಭಜರೆ. ಸರ್ವೇಶ್ವರಲಿಂಗಂ ಭಜರೆ. ಆತ್ಮಲಿಂಗಂ ಭಜರೆ ಪರಮಾತ್ಮಲಿಂಗಂ ಭಜರೆ. ನಾಗಲಿಂಗಂ ನವಮಣಿಲಿಂಗಂ ನಾಭಿಕಮಲ ಉದ್ಭವಲಿಂಗಂ ಪರಮೇಶ್ವರಲಿಂಗಂ ಭಜರೆ. ಸರ್ವೇಶ್ವರಲಿಂಗಂ ಭಜರೆ. ಆತ್ಮಲಿಂಗಂ ಭಜರೆ ಪರಮಾತ್ಮಲಿಂಗಂ ಭಜರೆ. ಆತ್ಮಲಿಂಗಂ ಭಜರೆ ಪರಮಾತ್ಮಲಿಂಗಂ ಭಜರೆ. ಪರಮಾತ್ಮಲಿಂಗಂ ಭಜರೆ. ಪರಮಾತ್ಮಲಿಂಗಂ ಭಜರೆ.
सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये। हर हर महादेव शंभो। ವಿವೇಕ ಚೂಡಾಮಣಿಯನ್ನು ಅಧ್ಯಯನ ಮಾಡುವ ಕೆಲವು ಶ್ಲೋಕಗಳ ಪಾರಾಯಣ. 146ನೆಯ ಶ್ಲೋಕದಿಂದ ಪಾರಾಯಣ ಆರಂಭ. ಪ್ರತಿಯೊಂದು ಶ್ಲೋಕವನ್ನು ಕೂಡ ಹೇಳ್ಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ, ಪ್ರಾರಂಭದ ಶ್ಲೋಕ ಹೇಳಿಕೊಡ್ತೇವೆ, ತಾವೆಲ್ಲರೂ ಕೂಡ ಪುನರಾವರ್ತಿಸಬಹುದು. ಸರ್ವವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ವಿವೇಕ ಚೂಡಾಮಣಿಯ ಕೆಲವು ಶ್ಲೋಕಗಳ ಪಾರಾಯಣಕ್ಕೂ ಮುನ್ನ ಶಿವಷಡಕ್ಷರಿ ಮಂತ್ರದ ಜಪವನ್ನು ಮಾಡೋಣ. 2 ನಿಮಿಷ ನೇರವಾಗಿ ಕುಳಿತುಕೊಳ್ಳಿ. 2 ಕಣ್ಣುಗಳು ಸಹಜವಾಗಿ ಮುಚ್ಚಿರಲಿ. ನಿಧಾನದ ಉಸಿರಾಟ. ಪ್ರತಿಯೊಂದು ಶ್ವಾಸವು ದೀರ್ಘವಾಗಿರಲಿ, ಗಾಢವಾಗಿರಲಿ, ನಿಧಾನವಾಗಿರಲಿ. ಮನಸ್ಸು ಪ್ರಶಾಂತವಾಗಿರಲಿ, ಆನಂದವಾಗಿರಲಿ. ಇಂತಹ ಒಂದು ಪವಿತ್ರವಾದ ಮನಸ್ಸಿನ ಮೂಲಕ ಶಿವಷಡಕ್ಷರಿ ಮಂತ್ರದ ಜಪವನ್ನು ಮಾಡೋಣ. ನಾವು 2 ಬಾರಿ ಹೇಳಿಕೊಡ್ತೇವೆ, ತಾವು 2 ಬಾರಿ ಪುನರಾವರ್ತಿಸಬಹುದು. ಓಂ ನಮಃ ಶಿವಾಯ. 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 ಓಂ ನಮಃ ಶಿವಾಯ.
ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ವಿವೇಕ ಚೂಡಾಮಣಿಯ ಕೆಲವು ಶ್ಲೋಕಗಳ ಪಾರಾಯಣ ಪುನರಾವರ್ತಿಸುವುದು. 146ನೆಯ ಶ್ಲೋಕದಿಂದ ಆರಂಭ. ಅಜ್ಞಾನಮೂಲೋಯಮನಾತ್ಮಬಂಧಃ ನೈಸರ್ಗಿಕೋ ನಾದಿರನಂತ ಈರಿತಃ ಜನ್ಮಾಪ್ಯಯವ್ಯಾಧಿ ಜರಾದಿ ದುಃಖ ಪ್ರವಾಹ ಪಾತಂ ಜನಯತ್ಯಮುಷ್ಯ ನಾಸ್ತ್ರೈರ್ನ ಶಸ್ತ್ರೈರನಿಲೇನ ವನ್ಹಿನ ಛೇತ್ತುಂ ನ ಶಕ್ಯೋ ನ ಚ ಕರ್ಮ ಕೋಟಿಭಿಃ ವಿವೇಕ ವಿಜ್ಞಾನ ಮಹಾಸಿನ ವಿನಾ ಧಾತೋಃ ಪ್ರಸಾದೇನ ಶಿತೇನ ಮಂಜುನಾ ಶ್ರುತಿ ಪ್ರಮಾಣೈಕಮತೆ ಸ್ವಧರ್ಮ ನಿಷ್ಠಾತಯೈವಾತ್ಮವಿಶುದ್ಧಿರಸ್ಯ ವಿಶುದ್ಧ ಬುದ್ಧೇಃ ಪರಮಾತ್ಮವೇದನಂ ತೇನೈವ ಸಂಸಾರ ಸಮೂಲನಾಶಃ ಕೋಶೈರನ್ನಮಯಾದ್ಯೈಃ ಪಂಚಭಿರಾತ್ಮಾನ ಸಂವೃತೋ ಭಾತಿ ನಿಜ ಶಕ್ತಿ ಸಮುತ್ಪನ್ನೈಃ ಶೈವಾಲಪಟಲೈರಿವಾಂಬುವಾಪಿಸ್ಥಂ ತಚ್ಛೈವಾಲಾಪನಯೇ ಸಮ್ಯಕ್ ಸಲಿಲಂ ಪ್ರತೀಯತೆ ಶುದ್ಧಂ ತೃಷ್ಣಾಸಂತಾಪಹರಂ ಸದ್ಯಃ ಸೌಖ್ಯಪ್ರದಂ ಪರಂ ಪುಂಸಃ ಪಂಚಾನಾಮಪಿ ಕೋಶಾನಾಂ ಅಪವಾದೇ ವಿಭಾತ್ಯಯಂ ಶುದ್ಧಃ ನಿತ್ಯಾನಂದೈಕರಸಃ ಪ್ರತ್ಯಕ್ ರೂಪಃ ಪರಂ ಸ್ವಯಂ ಜ್ಯೋತಿಃ
आत्मानात्मविवेकः कर्तव्यः आत्मानात्मविवेकः कर्तव्यो बन्धमुक्तये विदुष तेनैवानन्दे भवति स्वम् विज्ञाय सच्चिदानन्दम् पुञ्जादिषेकामिव दृश्यवर्गात् प्रत्यञ्चमात्मानमसङ्गमक्रियम् विवेच्य तत्र प्रविलाप्य सर्वम् तदात्मनातिष्ठति यः सः मुक्तः ಕೊನೆಯ ಶ್ಲೋಕ ದೇಹೋಯಮನ್ನಭವನಃ अन्नमयस्तु कोशश्च अन्नेन जीवति विनश्यति तद्विहीनः त्वक्चर्म मांसरुधिरास्थि पुरेशराशिः नायं स्वयं भवितुमर्हति नित्यशुद्धः ಶ್ರೀ ಗುರುಭ್ಯೋ ನಮಃ. ವಿವೇಕ ಚೂಡಾಮಣಿಯ ಈ ಸುಂದರವಾದಂತಹ ವೈದಿಕ ವಿಚಾರ ನಾಗರ ಪಂಚಮಿ ಗರುಡ ಪಂಚಮಿಯ ದಿನದಂದು ಉತ್ತಮವಾದಂತಹ ವಿಚಾರವನ್ನು ಮಾಡ್ತಾ ಇದ್ದೇವೆ. ಪಂಚಕೋಶ ವಿವೇಕ. ಪಂಚಕೋಶ ವಿವೇಕ ಅತ್ಯಂತ ಮಾರ್ಮಿಕವಾಗಿರುವಂತಹ ಒಂದು ತತ್ವ ವಿಚಾರ. ಅನೇಕ ದೃಷ್ಟಾಂತಗಳೊಂದಿಗೆ ನಾವು ವಿಚಾರವನ್ನು ಮಾಡಿದ್ದೇವೆ. ಆಚಾರ್ಯ ಶಂಕರರೇ ಒಂದು ಉದಾಹರಣೆಯನ್ನು ಕೊಟ್ಟರು. ಮುಂಜಾ ಹುಲ್ಲಿನ ಉದಾಹರಣೆ. ಮುಂಜಾ ಹುಲ್ಲಿನ ದಂಟು ಅತ್ಯಂತ ಸಿಹಿಕರ ಎನ್ನುವುದು ಪ್ರತೀತಿ. ಆದರೆ ಆ ಮುಂಜಾ ಹುಲ್ಲಿನ ದಂಟು ಅನೇಕ ಪದರಗಳಿಂದ ಮುಚ್ಚಲ್ಪಟ್ಟಿದೆ. ಒಂದು ಹುಲ್ಲಿನ ಒಳಗೆ ಮತ್ತೊಂದು ಹುಲ್ಲು, ಅದರೊಳಗೆ ಮತ್ತೊಂದು, ಈ ರೀತಿಯಲ್ಲಿ ಸುಮಾರು ಪದರಗಳನ್ನು ದಾಟಿದ ನಂತರ ಒಳಹೊಕ್ಕಾಗ ಆ ಮುಂಜಾ ಹುಲ್ಲಿನ ದಂಟು ಸಿಗುವುದು. ಅದು ಸೇವಿಸುವುದಕ್ಕೆ ಅತ್ಯಂತ ರುಚಿಕರ ಎಂದು ಹೇಳುವರು. ಅದೇ ರೀತಿಯಲ್ಲಿ ಇನ್ನು ಸುಲಭವಾದ ಉದಾಹರಣೆ ಅಂತಂದ್ರೆ, ನಮ್ಮ ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ನಾವೇನು ಬಳಸ್ತೇವೆ ಅಡುಗೆಯ ಮನೆಯಲ್ಲಿ ತರಕಾರಿಯ ಹಾಗೆ, ಈರುಳ್ಳಿಯ ಉದಾಹರಣೆ ನೋಡಿ. ಅದರಲ್ಲೂ ಕೂಡ ಅನೇಕ ಪದರಗಳಿರ್ತವೆ, ಹೌದಲ್ಲ? ಮೇಲಿನ ಪದರವನ್ನ, ಸಿಪ್ಪೆಯನ್ನ ಮೊದಲು ತೆಗೆದು ಬಿಡ್ತೇವೆ. ನಂತರ ಒಂದು ಪದರವನ್ನು ತೆಗೆದಾಗ ಮತ್ತೊಂದು ಒಳಗಡೆ ಇರುತ್ತೆ. ಹಾಗೆ
ಪದರ ಪದರಗಳನ್ನು ಅದನ್ನು ಸೀಳಿದಾಗ, ಒಂದೊಂದಾಗಿ ಬಿಡಿಸಿದಾಗ ನಾವು ಆ ಉಳ್ಳಾಗಡ್ಡಿಯ, ಆ ಈರುಳ್ಳಿಯ ದಂಟಿನ ಭಾಗವನ್ನು ತಲುಪ್ತೇವೆ. ಅದು ಬಹಳ ರುಚಿಕರವಾಗಿರುವಂಥದ್ದು, ಹೌದಲ್ಲ? ಹಾಗೆ ಮತ್ತೊಂದು ಉದಾಹರಣೆ ನೋಡಿದ್ವು, ಪಂಚಕೋಶ ವಿವೇಕದಲ್ಲಿ ಯಾವ ರೀತಿ ಒಂದಕ್ಕೊಂದು ಆವರಣವಾಗಿರುತ್ತೆ ಅಂತ ಹೇಳಿ. ಬಾಳೆಯ ದಿಂಡು, ಬಾಳೆಯ ಗಿಡದ ಕಾಂಡ ದಿಂಡು, ಆ ಬಾಳೆಯ ದಿಂಡನ್ನು ಕೂಡ ತರಕಾರಿಯ ಹಾಗೆ ನಾವು ಬಳಸ್ತೇವೆ. ಅದರಲ್ಲೂ ಕೂಡ ಆಯುರ್ವೇದ ಶಾಸ್ತ್ರದಲ್ಲಿ ಬಾಳೆ ದಿಂಡಿನ ಪಲ್ಯ ನಮ್ಮ ಕಿಡ್ನಿ ಸ್ಟೋನ್ಸ್ ನಿವಾರಿಸುತ್ತೆ, ನಮ್ಮ ಅಜೀರ್ಣತೆಯನ್ನು ಹೋಗಲಾಡಿಸುತ್ತೆ, ಪಾಚನ ಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ. ಬಾಳೆ ದಿಂಡಿನ ಪಲ್ಯ, ಆ ಬಾಳೆ ದಿಂಡನ್ನು ನೋಡಿ, ಒಳಗೊಂದು ಪದರ, ಅದರೊಳಗೊಂದು ಪದರ, ಅದರೊಳಗೊಂದು ಪದರ, ಹೌದಲ್ಲ? ಅದೇ ರೀತಿಯಲ್ಲಿ ಪಂಚಕೋಶ ವಿವೇಕ, ಆತ್ಮಸ್ವರೂಪ 5 ಪದರಗಳಿಂದ ಮುಚ್ಚಲ್ಪಟ್ಟಿದೆ. ಮೇಲಿನ ಪದರ, ಹೊರಗಿನ ಪದರವೇ ಅನ್ನಮಯ ಕೋಶ ಶರೀರ, ಸ್ಥೂಲ ಶರೀರ. ಈ ಸ್ಥೂಲ ಶರೀರವೇ ಅನ್ನಮಯ ಕೋಶ. ಆದರೆ ಈ ಅನ್ನಮಯ ಕೋಶವು ಆತ್ಮಸ್ವರೂಪವಲ್ಲ. ಈ ಶರೀರವು ನಾನಲ್ಲ. ವಿಚಾರ ಮಾಡಿ. ಅನೇಕರಿಗೆ ಈ ಶರೀರ ನಾನಲ್ಲ ಅನ್ನುವುದೇ ಒಂದು ಚಿಂತೆ, ಒಂದು ರೀತಿಯಾದಂತಹ ಸಂಶಯ. ಹೇಗೆ ನಾನು ಶರೀರ ಅಲ್ಲ? ಇದುವರೆಗೆ ನಾನು ಶರೀರವನ್ನು ಕಾಪಾಡಿಕೊಂಡು ಬಂದಿದ್ದೇನೆ, ಜೀವಂತವಾಗಿದ್ದೇನೆ ಕೇವಲ ಈ ಶರೀರದ ಅಸ್ತಿತ್ವದಿಂದ. ಈ ಶರೀರವೇ ನಾನಲ್ಲ ಅನ್ನೋ ಹಾಗಿದ್ರೆ ಹಾಗಾದ್ರೆ ನಾನು ಯಾರು? ಹೌದಲ್ಲ? ಪಂಚಕೋಶ ವಿವೇಕದಲ್ಲಿ ಕೇವಲ ಅನ್ನಮಯ ಕೋಶ, ಈ ಶರೀರ ಮಾತ್ರ ನಾನಲ್ಲ, ಉಳಿದ 4 ಕೋಶಗಳು ಕೂಡ ನಾನಲ್ಲ. ಯಾಕೆ? ಅದು ಆತ್ಮಸ್ವರೂಪವಲ್ಲ. ಆತ್ಮಸ್ವರೂಪವನ್ನು ಮುಚ್ಚಿರುವಂತಹ ಕೋಶಗಳಿವು. ಇನ್ನೊಂದು ಬಹುಶಃ ನಾವು ಉದಾಹರಣೆ ತೆಗೆದುಕೊಳ್ಳಬಹುದು. ಯಾವುದಾದ್ರೂ ಈ ಪಾತ್ರೆಯ ಅಂಗಡಿಗೆ ಹೋಗ್ತೇವೆ ನಾವು, ಹೌದಲ್ಲ? ಯಾವುದೋ ಪಾತ್ರೆಗಳನ್ನ ಕೊಂಡುಕೊಳ್ಬೇಕು ಅನ್ನುವುದಕ್ಕೆ ಹೋಗ್ತೇವೆ. ಅಲ್ಲಿ ಒಂದೇ ರೀತಿಯಾದಂತಹ ಪಾತ್ರೆ, ಆದರೆ ಆಕಾರದಲ್ಲಿ ಮಾತ್ರ ಒಂದೇ, ಆದರೆ ಅದರ ಗಾತ್ರದಲ್ಲಿ ವಿವಿಧತೆಯನ್ನು ಕಾಣ್ತೇವೆ. ದೊಡ್ಡ ಪಾತ್ರೆ, ಅದರೊಳಗೊಂದು ಪಾತ್ರೆ ಇಡಬಹುದು, ಅದೇ ರೀತಿಯಾದಂತಹ ಆಕಾರ, ಆದರೆ ಚಿಕ್ಕದು, ಅದಕ್ಕಿಂತ ಸ್ವಲ್ಪ ಚಿಕ್ಕದು. ಅದಕ್ಕಿಂತ ಇನ್ನೊಂದು ಸ್ವಲ್ಪ ಚಿಕ್ಕ ಗಾತ್ರದಲ್ಲಿದೆ ಪಾತ್ರೆ, ಅದಕ್ಕೂ ಇನ್ನು ಸ್ವಲ್ಪ ಮತ್ತೊಂದು. ಹೀಗೆ ಒಂದಕ್ಕೊಂದಕ್ಕೊಂದು ಜೋಡಿಸಿಕೊಂಡು ಇಟ್ಕೊಂಡಿರ್ತಾರೆ. ಅದು ಒಂದು ಸೆಟ್. ತೆಗೆದುಕೊಂಡ್ರೆ ಒಟ್ಟಿಗೆ 5 ತಗೊಳ್ಬೇಕು, 6 ತಗೊಳ್ಬೇಕು. ಹಾಗೆ ಎಲ್ಲ ಒಂದೇ ರೀತಿಯಾದಂತಹ ಆಕಾರದಲ್ಲಿ ಒಂದಕ್ಕೊಂದು ಒಳಗಿರುತ್ತವೆ ಪಾತ್ರೆಗಳು, ಹೌದಲ್ಲ? ಅದೇ ರೀತಿಯಲ್ಲಿ ಈ ಕೋಶಗಳು ಆತ್ಮಸ್ವರೂಪವನ್ನು ಮುಚ್ಚಿಕೊಂಡಿವೆ. ಹೊರಗಿನ ಆ ಕೋಶವೇ ಅನ್ನಮಯ ಕೋಶ, ನಮ್ಮ ನಿಮ್ಮ ಶರೀರ. ಈ ಅನ್ನಮಯ ಕೋಶ ಹೇಗೆ ಆತ್ಮಸ್ವರೂಪವಲ್ಲ ಅನ್ನುವಂಥದ್ದನ್ನು ವಿಚಾರ ಮಾಡ್ತಾ ಇದ್ದಾರೆ ಆಚಾರ್ಯ ಶಂಕರರು. ಅನೇಕ ದೃಷ್ಟಾಂತಗಳೊಂದಿಗೆ, ಉದಾಹರಣೆಗಳೊಂದಿಗೆ, ಉಪಮೆಗಳೊಂದಿಗೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಹೇಗೆ ಈ ಅನ್ನಮಯ ಕೋಶ, ಈ ಸ್ಥೂಲ ಶರೀರ ನಾವು ಏಕೆ ಅಲ್ಲ ಅನ್ನುವಂಥದ್ದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ ಆಚಾರ್ಯ ಶಂಕರರು. ನೋಡೋಣ ಅನ್ನಮಯ ಕೋಶದ ವಿವೇಕ ಈ ಶ್ಲೋಕಗಳ ಮೂಲಕ. ಆಗ್ಲೇ ಒಂದು ಉದಾಹರಣೆ ನೋಡಿದ್ದೇವೆ. ಮುಂದುವರಿಸುವ ಮುನ್ನ ಹಿಂದಿನ 2-3 ಶ್ಲೋಕಗಳ ತಾತ್ಪರ್ಯವನ್ನು ನೋಡೋಣ. ಆಗ ನಮಗೆ ಪುನಃ ಹಿಂದೆ ಮಾಡಿದಂತಹ ವಿಚಾರವನ್ನು ಮೆಲುಕು ಹಾಕಬಹುದು. ನೋಡಿ, ಆತ್ಮಾನಾತ್ಮ ವಿವೇಕ ಕರ್ತವ್ಯ ಬಂಧಮುಕ್ತಯೇ ವಿದುಷಾ ತೇನ ಏವ ಆನಂದೀ ಭವತಿ ಸ್ವಂ ವಿಜ್ಞಾಯ ಸಚ್ಚಿದಾನಂದಂ. ಈ ಪಂಚಕೋಶ ವಿವೇಕದಿಂದ ನಾವು ಆನಂದವನ್ನು ಹೊಂದಬಹುದು ಅನ್ನುವಂಥದ್ದು
ಇದರ ತಾತ್ಪರ್ಯ ನೋಡಿ. ಪಂಡಿತನಾದವನು ಬಂಧದಿಂದ ಬಿಡುಗಡೆಯನ್ನು ಹೊಂದಲು ಆತ್ಮ ಅನಾತ್ಮ ಇವುಗಳ ವಿವೇಕವನ್ನು ಮಾಡಿಕೊಳ್ಳಬೇಕು. ಆ ವಿವೇಕದಿಂದಲೇ ತನ್ನ ಸಚ್ಚಿದಾನಂದ ಸ್ವರೂಪವನ್ನು ತಿಳಿದುಕೊಂಡು ಆನಂದಿಯಾಗುತ್ತಾನೆ. ಇದೇ ಪ್ರಮುಖವಾಗಿ ಎಲ್ಲರಿಗೂ ಕೂಡ ಅಗತ್ಯವಾಗಿ ಬೇಕಾಗಿರುವಂತಹ ವಿಚಾರ. ಎಲ್ಲರೂ ಕೂಡ ಆನಂದವನ್ನು ಬಯಸುವರು. ಆ ಆನಂದ ಬರುವುದೇ ನಮ್ಮ ಸ್ವಸ್ವರೂಪದ ಅನುಸಂಧಾನದಿಂದ. ಆದ್ದರಿಂದ ಮನುಷ್ಯ ಆನಂದವನ್ನು ಹಂಬಲಿಸುತ್ತಾನೆ. ಆ ಹಂಬಲ ತೀರಿಸಲು ನಾವು ಈ ಸಚ್ಚಿದಾನಂದ ಸ್ವರೂಪವನ್ನು ಕಂಡುಕೊಳ್ಳಬೇಕು. ಉದಾಹರಣೆಯೊಂದಿಗೆ ಕೊಡ್ತಾ ಇದ್ದಾರೆ ಆಚಾರ್ಯ ಶಂಕರರು ನೋಡಿ. ಮುಂಜವೆಂಬ ಹುಲ್ಲಿನಿಂದ ಅದರ ದಂಟನ್ನು ಬೇರ್ಪಡಿಸುವಂತೆ ಯಾವನು ದೃಶ್ಯ ಸಮೂಹದಿಂದ ಸಂಗ್ರಹಿತನು ಕ್ರಿಯಾಶೂನ್ಯನೂ ಆದ ಪ್ರತ್ಯೇಕಾತ್ಮನನ್ನು ಬೇರ್ಪಡಿಸಿ ಆ ಆತ್ಮನಲ್ಲಿ ಅನಾತ್ಮ ವರ್ಗವೆಲ್ಲವನ್ನೂ ಲಯ ಹೊಂದಿಸಿ ಆ ಆತ್ಮಸ್ವರೂಪದಿಂದಲೇ ನಿಲ್ಲುವನೋ ಅವನೇ ಮುಕ್ತನು. ಆನಂದವಾಗುವನು, ಆನಂದದ ಅನುಭವವನ್ನು ಅನುಭೂತಿಯನ್ನು ಹೊಂದುವನು, ಜೊತೆಗೆ ಮುಕ್ತನಾಗುವನು. ಈ ಶರೀರವು ಅನ್ನದಿಂದ ಹುಟ್ಟಿದೆ, ಅನ್ನಮಯ ಕೋಶವಾಗಿದೆ. ಇದು ಅನ್ನದಿಂದ ಬದುಕಿರುವುದು, ಅದಿಲ್ಲದಿದ್ದರೆ ನಾಶವಾಗುತ್ತದೆ. ತ್ವಕ್ಕು, ಚರ್ಮ, ಮಾಂಸ, ರಕ್ತ, ಮೂಳೆ, ಮಲ ಇವುಗಳ ರಾಶಿಯಾಗಿರುವ ಈ ಶರೀರವು ನಿತ್ಯ ಶುದ್ಧವಾದ ಆತ್ಮವಸ್ತುವಾಗಲಾರದು. ಯಾಕೆ? ಆತ್ಮಸ್ವರೂಪ ಅತ್ಯಂತ ಪರಿಶುದ್ಧ, ಅದರಲ್ಲಿ ಯಾವುದೇ ವಿಕಾರವಿಲ್ಲ, ಯಾವುದೇ ಮಲಿನತೆ ಇಲ್ಲ. ಆದರೆ ಈ ಶರೀರದಲ್ಲೋ ತ್ವಕ್, ಚರ್ಮ, ಮಾಂಸ, ರಕ್ತ, ಮೂಳೆ, ಮಲ ಈ ಎಲ್ಲ ಕಶ್ಮಲಗಳು ಸೇರಿಕೊಂಡಿವೆ ಶರೀರದಲ್ಲಿ. ಆದ್ದರಿಂದ ಈ ಶರೀರವು ಆತ್ಮವಸ್ತುವಾಗಲಾರದು. ಈಗ ನೋಡೋಣ ಮುಂದಿನ ಶ್ಲೋಕ, 155ನೆಯ ಶ್ಲೋಕ. ಏಕೆ ನಾವು ಈ ಅನ್ನಮಯ ಕೋಶವಲ್ಲ, ಏಕೆ ನಾವು ಈ ಸ್ಥೂಲ ಶರೀರವಲ್ಲ, ಈ ಸ್ಥೂಲ ಶರೀರಕ್ಕಿಂತ ಭಿನ್ನವಾಗಿರುವಂತಹ ಆತ್ಮಸ್ವರೂಪ ನಮ್ಮದು ಎಂಬುವಂಥದ್ದನ್ನು ಮನಗಾಣುವಂತಹ, ವಿಚಾರಿಸುವಂತಹ, ಮನನ ಮಾಡುವಂತಹ ಶ್ಲೋಕ ನೋಡೋಣ. 155ನೆಯ ಶ್ಲೋಕ ಹೇಳಿಕೊಡ್ತೇವೆ, ಪುನರಾವರ್ತನೆ ಮಾಡಿ. ಪೂರ್ವಂ ಜನೇರಪಿ ಮೃತೇರಥನಾಯಮಸ್ತಿ ಪೂರ್ವಂ ಜನೇರಪಿ ಮೃತೇರಥನಾಯಮಸ್ತಿ ಜಾತ ಕ್ಷಣ ಕ್ಷಣಗುಣೋ ನಿಯತ ಸ್ವಭಾವಃ ನೈಕೋ ಜಡಶ್ಚ ಘಟವತ್ ಪರಿದೃಶ್ಯಮಾನಃ ಸ್ವಾತ್ಮಾ ಕಥಂ ಭವತಿ ಭಾವ ವಿಕಾರವೇತ್ತ. ಮತ್ತೊಮ್ಮೆ ಹೇಳುವ, ದೇವನಾಗರಿ ಲಿಪಿಯೊಂದಿಗೆ. ಪೂರ್ವಂ ಜನೇರಧಿಮೃತೇರಪಿ ನಾಯಮಸ್ತಿ ಜಾತ ಕ್ಷಣ ಕ್ಷಣಗುಣೋ ನಿಯತ ಸ್ವಭಾವಃ ನೈಕೋ ಜಡಶ್ಚ ಘಟವತ್ ಪರಿದೃಶ್ಯಮಾನಃ ಸ್ವಾತ್ಮಾ ಕಥಂ ಭವತಿ ಭಾವ ವಿಕಾರವೇತ್ತ. ಪದ ವಿಭಾಗವನ್ನು ನೋಡಿಕೊಳ್ಳಿ, ಪದಚ್ಛೇದವನ್ನು ನೋಡಿಕೊಳ್ಳಿ. ಪೂರ್ವಂ ಜನೇರಪಿ, ಜನೇರಪಿ ಮೃತೇಃ ಅಥ ನಾಯಂ ಅಸ್ತಿ. ಜಾತ ಕ್ಷಣಃ ಕ್ಷಣಗುಣಃ ಅನಿಯತ ಸ್ವಭಾವಃ ನ ಏಕಃ ಜಡಃ ಚ
ಘಟವತ್ ಪರಿದೃಶ್ಯಮಾನಃ ಸ್ವಾತ್ಮಾ ಕಥಂ ಭವತಿ ಭಾವ ವಿಕಾರ ವೇತ್ತ. ಆಂಗ್ಲ ಪದದ ಅನುವಾದವನ್ನು ನೋಡಿ. ಇಟ್ ಡಸಂಟ್ ಎಕ್ಸಿಸ್ಟ್ ಪ್ರಿಯಾರ್ ಟು ಬರ್ತ್. ಇಟ್ ಅಂದ್ರೆ ಯಾವುದು? ದಿ ಗ್ರಾಸ್ ಬಾಡಿ. ದಿ ಗ್ರಾಸ್ ಬಾಡಿ ಡಸಂಟ್ ಎಕ್ಸಿಸ್ಟ್ prior to birth or posterior to death, but lasts only for a short intervening period. Its virtues are transient and it is changeful by nature. It is manifold, inert, and is a sense object like a jar or any other thing. How can it be one's own self, the witness of changes in all things? Manifold, not a simple and subject to constant transformations. ಬಹಳ ಸುಂದರವಾದಂತಹ ವಿಚಾರ. ಅನ್ವಯಾರ್ಥವನ್ನು ನೋಡೋಣ. ಅಯಂ, ಈ ಶರೀರವು ಜನೇಹೆ ಪೂರ್ವಂ ಅಪಿ, ಜನಿಸುವುದಕ್ಕೂ ಮೊದಲು, ಮೃತೇಹೆ ಅಥ, ಸತ್ತ ಮೇಲೆಯೂ ನ ಅಸ್ತಿ, ಇರುವುದಿಲ್ಲ. ಜಾತ ಕ್ಷಣ, ಕ್ಷಣಕಾಲ ಬದುಕಿರುತ್ತದೆ. ಕ್ಷಣಗುಣ, ಕ್ಷಣಿಕವಾದ ಗುಣವುಳ್ಳದ್ದು. ಅನಿಯತ ಸ್ವಭಾವ, ನಿಯತವಾದ ಸ್ವಭಾವವಿಲ್ಲದ್ದು. ನ ಏಕಃ, ಅನೇಕ ರೂಪವುಳ್ಳದ್ದು. ಜಡ, ಜಡವಾದದ್ದು. ಘಟವತ್, ಗಡಿಗೆಯಂತೆ. ಪರಿದೃಶ್ಯಮಾನ, ದೃಶ್ಯವಾಗಿದೆ. ಇದು ಭಾವ ವಿಕಾರ ವೇತ್ತ, ದೇಹಾದಿ ಸಂಘಾತದ ವಿಕಾರವನ್ನರಿಯುವ. ಸ್ವಾತ್ಮ, ಆತ್ಮನೋ ಕಥಂ ಭವತಿ, ಹೇಗಾದೀತು? ತಾತ್ಪರ್ಯ ನೋಡಿ. ಈ ಶರೀರವು ಹುಟ್ಟುವುದಕ್ಕಿಂತ ಮೊದಲು, ಸತ್ತ ಮೇಲೆಯೂ ಇರುವುದು. ನಡುವೆ ಕೆಲವು ಕಾಲವಿರುತ್ತದೆ. ಇದು ಕ್ಷಣಿಕವಾದ ಗುಣಗಳುಳ್ಳದ್ದು, ನಿಯತವಾದ ಸ್ವಭಾವವಿಲ್ಲದ್ದು, ಅನೇಕ ರೂಪಗಳುಳ್ಳದ್ದು. ಇದು ಜಡವಾಗಿ ಗಡಿಗೆಯಂತೆ ದೃಶ್ಯವಾಗಿರುತ್ತದೆ. ದೇಹವೇ ಮೊದಲಾದ ಸಂಘಾತದ ವಿಕಾರಗಳನ್ನು ಅರಿಯುವ ಆತ್ಮನು ಹೇಗಾದೀತು? ನೋಡಿ ಎಷ್ಟು ಚೆನ್ನಾಗಿದೆ. ಈ ಶರೀರ ಹುಟ್ಟುವ ಮುನ್ನ ಇದು ಈ ಆಕಾರದಲ್ಲಿ ಇರಲಿಲ್ಲ, ಹೌದಲ್ಲ? ಬೇರೆಯೊಂದು ಸ್ವರೂಪದಲ್ಲಿತ್ತು, ಬೇರೆಯೊಂದು ಆಕಾರದಲ್ಲಿತ್ತು, ಬಹುಶಃ ಬೇರೊಂದು ಲೋಕದಲ್ಲೂ ಇತ್ತು. ಆದರೆ ಈ ಶರೀರವನ್ನು ಹೊಕ್ಕಿದ ನಂತರ ನಮಗೆ ಈ ಆಕಾರ ಪ್ರಾಪ್ತವಾಯಿತು, ಹೌದಲ್ಲ? ಈ ಜನ್ಮ ಪ್ರಾಪ್ತವಾಯಿತು. ಆದರೆ ಇದಕ್ಕಿಂತ ಮುಂಚೆ ಈ ಶರೀರ ಇರಲಿಲ್ಲ. ಈ ಶರೀರವು ಕೂಡ ಮುಂದೆ ಇಲ್ಲವಾಗುವುದು, ಹೌದಲ್ಲ? ಖಂಡಿತವಾಗಿಯೂ ಇಲ್ಲವಾಗುವುದು. ನಾವು ನೀವು ಬಹುಶಃ ಇನ್ನೊಂದು 50-60 ವರ್ಷಗಳಲ್ಲಿ ಖಂಡಿತವಾಗಿಯೂ ಈ ಶರೀರದಲ್ಲಿ ಇರುವುದಿಲ್ಲ, ಹೌದಲ್ಲ? ಹಾಗಾಗಿ ಭವಿಷ್ಯದಲ್ಲೂ ಕೂಡ ಈ ಶರೀರ ಇರುವುದಿಲ್ಲ. ಈಗ ನಡುವೆ, ಈ ಹುಟ್ಟು ಸಾವುಗಳ ನಡುವೆ ಇರುವಂಥದ್ದು ಮಾತ್ರ ಈ ಸ್ಥೂಲ ಶರೀರ. ಹಾಗಾಗಿ ಇದು ಕ್ಷಣಿಕವಾದ ಗುಣಗಳುಳ್ಳದ್ದು, ಹೌದಲ್ಲ? ಕ್ಷಣಗುಣ, ಇದು ಕ್ಷಣಿಕವಾದ ಗುಣಗಳುಳ್ಳದ್ದು. ನಿಯತವಾದ ಸ್ವಭಾವವಿಲ್ಲದ್ದು. ಯಾವುದೇ ರೀತಿಯಾದಂತಹ ಒಂದು ನಿಯತ, ಶಾಶ್ವತವಾಗಿ ಒಂದೇ ರೀತಿಯಲ್ಲಿ ಇರೋದಿಲ್ಲ ಇದು, ಹೌದಲ್ಲ? ಮುಂಚೆ ಮಗುವಾಗಿತ್ತು, ದೊಡ್ಡದಾಯಿತು, ಆಕಾರದಲ್ಲಿ ವಿಕಾರಗೊಂಡಿತು, ಹೌದಲ್ಲ? ಆದ್ರಿಂದ ಅನೇಕ ರೂಪಗಳುಳ್ಳದ್ದು. ನೋಡಿ, ಅವಯವಗಳ ಉಪಚಯ ಅಪಚಯಗಳಿಂದ ಭಿನ್ನ ಭಿನ್ನವಾದ ರೂಪವನ್ನು ಹೊಂದುವುದು, ಹೌದಲ್ಲ? ಒಬ್ಬರು ಉದ್ದಕ್ಕಿರ್ತಾರೆ, ಒಬ್ಬರು ಗಿಡ್ಡವಾಗಿರ್ತಾರೆ. ಯಾವುದು? ಈ ಶರೀರ. ಕೆಲವರು ಅತ್ಯಂತ ಸ್ಥೂಲ ಕಾಯ, ಅತ್ಯಂತ ಬೃಹತ್ ಕಾಯವಾಗಿರ್ತಾರೆ. ಕೆಲವರು ಕೃಶ, ಅತ್ಯಂತ ಸಣ್ಣಗಿರ್ತಾರೆ. ಅದೆಲ್ಲವೂ ಕೂಡ ಶರೀರದ ವಿಕಾರಗಳು. ಒಂದೊಂದು ರೀತಿಯಲ್ಲಿ ಒಂದೊಂದು ರೂಪಗಳು ಇರುವುದು ಈ ಶರೀರ. ಅನೇಕ ರೂಪಗಳುಳ್ಳದ್ದು. ಇದು ಜಡವಾಗಿರುವುದು. ದಿಸ್ ಬಾಡಿ ಈಸ್ ಇನರ್ಟ್. ಯಾವ ರೀತಿಯಲ್ಲಿ? ಗಡಿಗೆಯಂತೆ, ಒಂದು ಮಡಕೆಯಂತೆ.
ಮಣ್ಣಿನ ಹಣತೆಯಂತೆ ಒಂದು ವಸ್ತುವಾಗಿ ಇರುವುದು, ಜಡವಾಗಿರುವುದು. ಇದಕ್ಕಾಗಿ ಶರೀರಕ್ಕಾಗಿ ಅಥವಾ ಶರೀರವು ತನ್ನಷ್ಟಕ್ಕೆ ತಾನೇ ಯಾವುದೇ ಕ್ರಿಯೆಗಳನ್ನು ಮಾಡಲು ಶಕ್ಯವಿಲ್ಲ. ಹೌದಲ್ಲ? ಶರೀರ ತಾನಾಗಿ ಏನಾದ್ರು ಮಾಡ್ತೇನೋ? ಖಂಡಿತ ಮಾಡೋದಿಲ್ಲ. ತನ್ನ ಪಾಡಿಗೆ ಅದರಲ್ಲೇ ಇರುತ್ತೆ. ಯಾವಾಗ ಕ್ರಿಯೆಗಳನ್ನು ಮಾಡಲ್ಪಡುವುದೋ ಆಗ ಮಾತ್ರ ಆಯಾಯ ಅವಯವಗಳನ್ನು ನಾವು ಉಪಯೋಗ ಮಾಡಿಕೊಳ್ಳುತ್ತೇವೆ ನಮ್ಮ ಅನುಕೂಲಕ್ಕಾಗಿ, ಶರೀರದ ಸ್ಥಿತಿಗಾಗಿ. ಆದರೆ ಶರೀರ ತಾನೇ ಏನು ಮಾಡೋದಿಲ್ಲ, ಅದೊಂದು ಜಡ. ದೇಹವೇ ಮೊದಲಾದ ಸಂಘಾತದ ವಿಕಾರಗಳನ್ನು ಅರಿಯುವ ಆತ್ಮನು ಈ ಶರೀರ ಹೇಗಾದೀತು? ಯಾಕೆಂದ್ರೆ ಈ ಶರೀರ ಹೀಗೆ ಆಗ್ತಾ ಇದೆ ಅನ್ಬೇಕಾದ್ರೆ ಈ ಶರೀರಕ್ಕಿಂತ ಹೊರತಾಗಿ ಭಿನ್ನವಾಗಿ ಬೇರೆ ಯಾವುದೋ ಒಂದು ವಸ್ತು ರೂಪ ಇರಬೇಕಲ್ವೇ? ಆ ಆತ್ಮ ಸ್ವರೂಪವು ಈ ಶರೀರದ ಎಲ್ಲ ವಿಕಾರಗಳನ್ನು ಗಮನಿಸ್ತಾ ಇದೆ. ಗಮನಿಸಬೇಕಾದ್ರೆ ಅದು ಶರೀರಕ್ಕಿಂತ ಭಿನ್ನವಾಗಿರಬೇಕು. ಹೌದಲ್ಲ? ಆದ್ದರಿಂದ ಈ ಸ್ಥೂಲ ಶರೀರವು ಆತ್ಮಸ್ವರೂಪ ಆಗಲಿಕ್ಕೆ ಸಾಧ್ಯವಿಲ್ಲ. ಆತ್ಮಸ್ವರೂಪನು ಇದಕ್ಕಿಂತ ಹೊರತಾಗಿರುವನು. ಈ ಶರೀರಕ್ಕೆ ಅನೇಕ ರೂಪಗಳು ಇವೆ. ಆತ್ಮಸ್ವರೂಪಕ್ಕೆ ಅನೇಕ ರೂಪಗಳಿಲ್ಲ, ಕೇವಲ ಒಂದೇ ರೂಪ ಅಥವಾ ಅರೂಪ. ಯಾವುದೇ ರೂಪ ಇಲ್ಲದೆ ಇರುವಂಥದ್ದೇ ಆತ್ಮಸ್ವರೂಪ. ಹೌದಲ್ಲ? ಆದ್ರೆ ಈ ಶರೀರಕ್ಕೆ ರೂಪ ಇದೆ, ಆದ್ರಿಂದ ಆತ್ಮಸ್ವರೂಪವಾಗಲಿಕ್ಕೆ ಸಾಧ್ಯ ಇಲ್ಲ. ನಿಯತವಾದ ಸ್ವಭಾವವಿಲ್ಲದ್ದು. ಇವತ್ತು ಆರೋಗ್ಯವಾಗಿರುತ್ತೆ, ನಾಳೆ ಆರೋಗ್ಯ ಕೆಡುತ್ತೆ. ಆದ್ರೆ ಆತ್ಮಸ್ವರೂಪಕ್ಕೆ ಯಾವುದೇ ರೋಗ ರುಜಿನಾದಿಗಳು ಇರುವುದಿಲ್ಲ. ಈ ಶರೀರವು ಕ್ಷಣಿಕವಾಗಿರುತ್ತೆ, ಕೇವಲ ಮಧ್ಯದಲ್ಲಿ ಮಾತ್ರ ಇರುತ್ತೆ. ಆಮೇಲೆ ಈ ಶರೀರ ಇರೋದಿಲ್ಲ ಮುಂದೆ ಭವಿಷ್ಯದಲ್ಲಿ. ಈ ಶರೀರ ಬರುವ ಮುನ್ನವೂ ಕೂಡ ಇದು ಇರಲಿಲ್ಲ. ಆದ್ರೆ ಆತ್ಮಸ್ವರೂಪವು ಹಿಂದೆಯೂ ಇತ್ತು, ಈಗಲೂ ಇದೆ, ಮುಂದೆಯೂ ಇರುವುದು. ಆದ್ದರಿಂದ ಈ ಸ್ಥೂಲ ಶರೀರವು ಆತ್ಮಸ್ವರೂಪ ಆಗಲಿಕ್ಕೆ ಸಾಧ್ಯವಿಲ್ಲ. ಮುಂದೆ ನೋಡೋಣ. ಪಾಣಿಪಾದಾದಿಮಾನ್ ದೇಹ ನಾತ್ಮ ವ್ಯಂಗೇಪಿ ಜೀವನಾತ್ ತತ್ತಚ್ಛಕ್ತೇರನಾಶಾಶ್ಚ ನ ನಿಯಮ್ಯೋ ನಿಯಾಮಕಃ. ಮತ್ತೊಮ್ಮೆ. ಪಾಣಿಪಾದಾದಿಮಾನ್ ದೇಹ ನಾತ್ಮ ವ್ಯಂಗೇಪಿ ಜೀವನಾತ್ ತತ್ತಚ್ಛಕ್ತೇರನಾಶಾಶ್ಚ ನ ನಿಯಮ್ಯೋ ನಿಯಾಮಕಃ. ಬಹಳ ಚಂದ ಇದೆ ನೋಡಿ ಪದಚ್ಛೇದ. ಪಾಣಿ ಪಾದ ಆದಿ ಆದಿಮಾನ್ ದೇಹ ನ ಆತ್ಮ ವ್ಯಂಗೇ ಅಪಿ ಜೀವನಾತ್ ತತ್ ತತ್ ಶಕ್ತೇ ಅನಾಶಾಶ್ಚ ಅನಾಶಾಃ ಚ ನ ನಿಯಮ್ಯಃ ನಿಯಾಮಕಃ. ಎಷ್ಟು ಸೊಗಸಾಗಿದೆ ನೋಡಿ. ದ ಬಾಡಿ consisting of arms and legs cannot be the Atman, for one continues to live even when particular limbs are gone, and the different functions of the organism also remain intact. The body, which is subject to another's rule, cannot be the self, which is the ruler of all. Different functions other than those directly interfered with. ಅನ್ವಯಾರ್ಥ ನೋಡಿ. ಪುನಃ ಈ ಶ್ಲೋಕದ
ವಿಚಾರವನ್ನು ಮಾಡೋಣ. ಪಾಣಿಪಾದ ಆದಿಮಾನ್, ಕೈಕಾಲು ಮೊದಲಾದವುಗಳನ್ನುಳ್ಳ, ಕೈಕಾಲು ಮೊದಲಾದವುಗಳನ್ನುಳ್ಳ ದೇಹ, ಶರೀರವು ನ ಆತ್ಮ, ಆತ್ಮನಲ್ಲ. ವ್ಯಂಗೇ ಅಪಿ, ನೋಡಿ, ವಿ ಅಂಗೆ ವ್ಯಂಗೆ, ವಿಕಲಾಂಗ. ವ್ಯಂಗೇ ಅಪಿ, ಯಾವುದಾದರೂ ಒಂದು ಅಂಗವು ನಾಶವಾದರೂ, ಜೀವನಾತ್, ಬದುಕಿರುವುದರಿಂದಲೂ, ತತ್ ತತ್ ಶಕ್ತೇ, ಆಯಾ ಶಕ್ತಿಯ, ಅನಾಶಾತ್ ಚ, ನಾಶವಾಗದೆ ಇರುವುದರಿಂದಲೂ ಆತ್ಮನಲ್ಲ. ನ ನಿಯಮ್ಯ, ನಿಯಮಿಸಲ್ಪಡತಕ್ಕವನಲ್ಲ. ನಿಯಾಮಕ, ನಿಯಾಮಕನು ಆತ್ಮನು. ಆತ್ಮನು ಯಾವುದೇ ನಿಬಂಧನೆಗೆ ಒಳಪಡುವುದಿಲ್ಲ. ಸರ್ವತಂತ್ರ ಸ್ವತಂತ್ರನಾಗಿರುವವನೇ ಆತ್ಮಸ್ವರೂಪನು. ಈ ಶರೀರವು ನಿಯಮಿಸಲ್ಪಟ್ಟಿರುವುದು. ಆತ್ಮಸ್ವರೂಪವು ಯಾವುದೇ ನಿಯಮಕ್ಕೆ ಒಳಪಡುವುದಿಲ್ಲ. ಬಹಳ ಚಂದ ಇದೆ ನೋಡುವ ತಾತ್ಪರ್ಯವನ್ನು. ಕೈಕಾಲು ಮೊದಲಾದ ಅವಯವಗಳುಳ್ಳ ದೇಹವು ಆತ್ಮನಲ್ಲ. ಏಕೆಂದರೆ ಅವನು ಯಾವುದಾದರೂ ಒಂದು ಅಂಗವು ನಾಶವಾದರೂ ಬದುಕಿರುತ್ತಾನೆ ಮತ್ತು ಆಯಾ ಶಕ್ತಿಯೂ ನಾಶವಾಗುವುದಿಲ್ಲ. ಈ ಆತ್ಮನು ನಿಯಮಿಸಲ್ಪಡತಕ್ಕವನಲ್ಲ, ಆದರೆ ನಿಯಾಮಕನು. ನಿಮಗೆ ಗೊತ್ತಿರುವ ಹಾಗೆ ಈ ಶರೀರಕ್ಕೆ ಅನೇಕ ಅವಯವಗಳುಂಟು, ಹೌದಲ್ಲ? ಅವಯವಗಳು ಉಂಟು. ಕೈಗಳು, ಕಾಲುಗಳು, ಗುದ, ಉಪಸ್ಥ, ವಾಕ್ಶಕ್ತಿ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಪಂಚೇಂದ್ರಿಯ, ಜ್ಞಾನೇಂದ್ರಿಯ. ಪಂಚೇಂದ್ರಿಯಾಣಿ ಜ್ಞಾನೇಂದ್ರಿಯಾಣಿ, ಪಂಚೇಂದ್ರಿಯಾಣಿ ಕರ್ಮೇಂದ್ರಿಯಾಣಿ. 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಒಟ್ಟು 10 ಇಂದ್ರಿಯಗಳು. 10 ಇಂದ್ರಿಯಗಳು ಇದೆ. 10 ಇಂದ್ರಿಯಗಳುಳ್ಳ ಈ ಸ್ಥೂಲ ಶರೀರವು ಆತ್ಮಸ್ವರೂಪವಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನೋಡಿ, ಕೆಲವೊಮ್ಮೆ ನಮಗೆ ಅಪಘಾತಗಳು ಸಂಭವಿಸುವುದು. ಹಿಂದೆ ಕೈಗಳಿತ್ತು, ಯಾವುದು ಅಪಘಾತವಾಯಿತು, ಕೈಗಳನ್ನು ಕಳೆದುಕೊಳ್ಬೇಕಾಯಿತು. ಆದ್ರೂ ಕೂಡ ಆತ ಬದುಕಿದ್ದಾನೆ, ಜೀವಂತವಾಗೇ ಇದ್ದಾನೆ. ಕೈಗಳಿಲ್ಲ ಅಷ್ಟೇ, ಹಿಂದೆ ಇತ್ತು, ಈಗಿಲ್ಲ. ಕಾಲುಗಳು, ಯಾವುದು ಅಪಘಾತ ಸಂಭವಿಸಿ ಕಾಲುಗಳನ್ನು ಕಳೆದುಕೊಂಡ ಆತ, ಆದ್ರೆ ಅವನು ಅಸುನಿಗಿದ್ದಾನೇನು? ಇಲ್ಲ, ಬದುಕೇ ಇದ್ದಾನೆ. ಕಾಲುಗಳು ಹೊಟ್ಟೋಯ್ತು ಅಷ್ಟೇ. ಕೈಗಳಿಲ್ಲ, ಕಾಲುಗಳು, ಕೆಲವರು ಕಣ್ಣುಗಳಿಲ್ಲ, ಕೆಲವರಿಗೆ ಕಣ್ಣುಗಳು ಇರೋದಿಲ್ಲ, ಕುರುಡರಾಗಿರ್ತಾರೆ. ಕೆಲವರಿಗೆ ಕಿವುಡ್ರು, ಕಿವಿಗಳಿದೆ ಆದರೆ ಕೇಳುವುದಿಲ್ಲ. ಕೆಲವರು ಮೂಕರು. ನೋಡಿ, ಈ ಅವಯವಗಳು ಕೆಲಸ ಮಾಡುವುದಿಲ್ಲ. ವಿಕಲಾಂಗರು. ವ್ಯಂಗ್ಯೇ ಅಪಿ ಜೀವನಾತ್, ಆ ಅವಯವಗಳು ಇಲ್ಲದಿದ್ದರೂ ಆ ಮನುಷ್ಯ ಸ್ಥೂಲ ಶರೀರದಲ್ಲಿ ಬದುಕಿದ್ದಾನೆ, ಹೌದಲ್ಲ? ಮತ್ತು ಆ ಶಕ್ತಿ ಕೂಡ ನಾಶ ಆಗಿಲ್ಲ. ಜೀವಂತವಾಗಿ ಯಾವುದು ಇರಿಸಿದೆ ಆ ಶಕ್ತಿಯು ಕೂಡ ಏನು ಕುಂದಿಲ್ಲ, ಹೌದಲ್ಲ? ನೋಡಿ, ಆಯಾ ಶಕ್ತಿಯು ನಾಶವಾಗುವುದಿಲ್ಲ, ಹಾಗೇ ಇದೆ. ಇದಕ್ಕೆ ಒಂದು ಛಾಂದೋಗ್ಯ ಉಪನಿಷತ್ತಿನ ಉದಾಹರಣೆ ಕೊಡ್ತಾ ಇದ್ದಾರೆ. ಜೀವನು ಈ ಮರದ ಒಂದು ಕೊಂಬೆಯನ್ನು ಬಿಟ್ಟರೆ ಆಗ ಅದು ಒಣಗುತ್ತದೆ. ಜೀವನು ಇಡೀ ಮರವನ್ನು ಬಿಟ್ಟರೆ ಮರವೆಲ್ಲ ಒಣಗುತ್ತದೆ, ಹೌದಲ್ಲ? ಆದರೂ ಆ ಮರದಲ್ಲಿ ಇನ್ನೂ ಕೂಡ ಜೀವಂತವಾಗಿರಿಸುವಂತಹ ಚೈತನ್ಯ ಇದೆ. ಕೊಂಬೆ ಮುರಿದರೂ ಕೂಡ ಮರ ಇನ್ನೂ ಜೀವಂತವಾಗಿದೆ. ಹಾಗೆ ಯಾವುದಾದ್ರೂ ಒಂದು ಅಂಗವು ನಾಶವಾದರೂ ಕೃತಕವಾದ ಅಂಗಗಳ ಮೂಲಕ ಆ ಕಾರ್ಯವನ್ನು ನಿರ್ವಹಿಸಬಹುದು, ಹೌದಲ್ಲ? ಕಾಲುಗಳಿಲ್ಲಪ್ಪ ಅವನಿಗೆ, ಅವನೇನ್ ಮಾಡ್ತಾನೆ? ಕ್ಲಚಸ್ ಇಟ್ಕೊಳ್ತಾನೆ. ಆ ಕಡೆ ಈ ಕಡೆ ಕಾಲಿಗೆ ಬದಲಾಗಿ ಆ ಒಂದು ಆಧಾರ ಕಂಬಗಳನ್ನು ಹಿಡಿದುಕೊಂಡಿರ್ತಾನೆ. ನಡಿತಾನಾತ. ಕಾಲಿಲ್ಲದಿದ್ದರೂ ಕೂಡ ನಡೆಯಬಲ್ಲ, ಚಲಿಸಬಲ್ಲ. ಆದರೆ ಈ ಆತ್ಮಸ್ವರೂಪಕ್ಕೆ ಯಾವುದೇ ಊನ ಆಗುವುದಿಲ್ಲ, ಯಾವುದೇ ವ್ಯಂಗ್ಯವಾಗುವುದಿಲ್ಲ, ಅಂಗ ವಿಕಾರ ಆಗುವುದಿಲ್ಲ ಆತ್ಮಸ್ವರೂಪಕ್ಕೆ. ಯಾಕೆ?
ಅದು ಯಾವುದ ಅಂಗಗಳೇ ಇಲ್ಲ. ಹೌದಲ್ಲ? ಯಾಕೆ? ಅದೇ ಎಲ್ಲವನ್ನು ಕೂಡ ನಿಯಮಿಸುವಂಥದ್ದು. ಅದು ನಿಯಮಕ್ಕೆ ಒಳಪಡುವುದಿಲ್ಲ, ಆದರೆ ಎಲ್ಲವನ್ನು ಕೂಡ ಅದೇ ನಿಯಮಿಸುವಂಥದ್ದು. ಆದ್ದರಿಂದ ಸ್ಥೂಲ ಶರೀರವು ಒಂದು ಅಧೀನಕ್ಕೆ ಒಳಪಟ್ಟಿದೆ, ಆತ್ಮಸ್ವರೂಪವು ಯಾವ ಅಧೀನಕ್ಕೂ ಒಳಪಟ್ಟಿಲ್ಲ. ಅದು ಸ್ವಯಂ ಪ್ರಕಾಶ, ಸ್ವಯಂ ಸಿದ್ಧ ಆತ್ಮಜ್ಯೋತಿ. ಆದರೆ ಈ ಶರೀರವೋ ಅದಕ್ಕೆ ಇತಿಮಿತಿಗಳುಂಟು ಅನ್ನುವಂಥದ್ದೇ ಈ ಶ್ಲೋಕದ ತಾತ್ಪರ್ಯ. ಆದ್ದರಿಂದ ಈ ಸ್ಥೂಲ ಶರೀರ ಆತ್ಮಸ್ವರೂಪ ಆಗಲಿಕ್ಕೆ ಸಾಧ್ಯವಿಲ್ಲ. ಮುಂದಿನ ಶ್ಲೋಕ ನೋಡಿ. ದೇಹ ತದ್ಧರ್ಮ ತತ್ಕರ್ಮ ತದವಸ್ಥಾದಿ ಸಾಕ್ಷಿಣಃ ಸ್ವತ ಏವ ಸ್ವತಃ ಸಿದ್ಧಂ ತದ್ವೈ ಲಕ್ಷಣ್ಯಮಾತ್ಮನಃ. ದೇಹ ತದ್ಧರ್ಮ ತತ್ಕರ್ಮ ತದವಸ್ಥಾದಿ ಸಾಕ್ಷಿಣಃ ಸ್ವತ ಏವ ಸ್ವತಃ ಸಿದ್ಧಂ ತದ್ವೈ ಲಕ್ಷಣ್ಯಮಾತ್ಮನಃ. ದೇಹ ತತ್ ಧರ್ಮ ತತ್ ಕರ್ಮ ತತ್ ಅವಸ್ಥಾದಿ ಸಾಕ್ಷಿಣಃ ಸ್ವತಃ ಏವ ಸ್ವತಃ ಸಿದ್ಧಂ ತತ್ ವೈಲಕ್ಷಣ್ಯಂ ಆತ್ಮನಃ. That the Atman is different from the body, its characteristics, its activities, and its states, etc., of which it is the witness, is self-evident and needs no demonstration. Characteristics such as stoutness or leanness, etc., states boyhood, youth, etc., balya, yauvana, kaumarya ಇತ್ಯಾದಿ. ಅನ್ವಯಾರ್ಥ ನೋಡೋಣ. ದೇಹ ತದ್ಧರ್ಮ ತತ್ಕರ್ಮ ತತ್ ಅವಸ್ಥಾದಿ ಸಾಕ್ಷಿಣಃ. ದೇಹ ಅದರ ಧರ್ಮಗಳು, ಅದರ ಕರ್ಮಗಳು, ಅದರ ಅವಸ್ಥೆಗಳು ಇವೆ ಮೊದಲಾದವುಗಳಿಗೆ ಸಾಕ್ಷಿಯಾಗಿರುವ ಆತ್ಮನಃ ಆತ್ಮನಿಗೆ ಸ್ವತಃ ಏವ ಸ್ವಭಾವದಿಂದಲೇ ತದ್ವೈಲಕ್ಷಣ್ಯಂ ಅದಕ್ಕಿಂತ ವಿಲಕ್ಷಣತ್ವವು ಸ್ವತಃ ಸಿದ್ಧಂ ಸ್ವತಃ ಸಿದ್ಧವಾಗಿದೆ. ತಾತ್ಪರ್ಯ ನೋಡಿ. ದೇಹ ಅದರ ಧರ್ಮಗಳು, ಅದರ ಕರ್ಮಗಳು, ಅದರ ಅವಸ್ಥೆಗಳು ಇವೆ ಮೊದಲಾದವುಗಳಿಗೆ ಸಾಕ್ಷಿಯಾಗಿರುವ ಆತ್ಮನೋ ಅವುಗಳಿಗಿಂತ ಸ್ವಭಾವದಿಂದಲೇ ವಿಲಕ್ಷಣನೆಂಬುದು ಸ್ವತಃ ಸಿದ್ಧವಾಗಿದೆ. ನೋಡಿ, ದೇಹ ಆತ್ಮನಾಗಲಿಕ್ಕೆ ಸಾಧ್ಯವಿಲ್ಲ ಅನ್ನುವುದಕ್ಕೆ ಇದಕ್ಕಿಂತ ಬೇರೆ ನಿರ್ದೇಶನ ಬೇಕೇನು? ನೋಡಿ, ದೇಹ ಅದರ ಧರ್ಮಗಳು ಯಾವ್ಯಾವುದು ದೇಹಕ್ಕೆ? ಸ್ಥೂಲತ್ವ, ಕೃಶತ್ವ ಮೊದಲಾದವು. ಕೆಲವರು ಅತ್ಯಂತ ದಪ್ಪವಾಗಿರುತ್ತೆ ಶರೀರ, ಹೌದಲ್ಲ? ಕೆಲವರದ್ದು ತುಂಬಾ ದಪ್ಪವಾಗಿರುತ್ತೆ. ಸ್ಥೂಲಕಾಯ, ಸ್ಟೌಟ್ನೆಸ್, ಬಹುಶಃ ಬೊಜ್ಜಿರಬಹುದು. ಆ ಓವರ್ ವೇಟ್, ತೂಕ ಎಷ್ಟಿರಬೇಕು ಅದಕ್ಕಿಂತ ಜಾಸ್ತಿ ಇರುತ್ತೆ ಅವರಿಗೆ, ಹೌದಲ್ಲ? ಅಂತಹ ಶರೀರವನ್ನು ಹೊತ್ತುಕೊಂಡಿರ್ತಾರೆ. ಸ್ಥೂಲಕಾಯ, ದಪ್ಪವಾಗಿರ್ತಾರೆ ಅವರು. ಕೆಲವರು ಕೃಶತ್ವ, ದೇಹವನ್ನು ಕೃಶವಾಗಿಟ್ಕೊಂಡಿರ್ತಾರೆ. ಅದೇನು ರೋಗವೋ ಅಥವಾ ಸ್ವಭಾವವೋ ತಿಳಿದಿಲ್ಲ, ಆದರೆ ಅವರ ದೇಹ ಕೃಶ, ಎಷ್ಟು ತಿಂದರೂ ಕೂಡ ಅವರು ಕೃಶವಾಗೇ ಇರ್ತಾರೆ. ಅವರು ದಪ್ಪ ಆಗೋದೇ ಇಲ್ಲ. ವಿಚಾರ ಮಾಡಿ. ಕೆಲವರದು ಶರೀರ ದಪ್ಪದು, ಕೆಲವರ ಶರೀರ ಅತ್ಯಂತ ಗಿಡ್ಡ, ಸಣ್ಣಗಿರ್ತಾರೆ, ಹೌದಲ್ಲ? ಇದು ದೇಹದ ಧರ್ಮಗಳು. ಅದರ ಕರ್ಮಗಳು ಅಂದ್ರೆ ಯಾವ್ಯಾವುದು ನೋಡಿ. ಗಮನಾಗಮನಗಳು. ಕರ್ಮಗಳು ಅಂತಂದ್ರೆ ಇಂತಹ ದೇಹವೇ ಸಿಗಬೇಕು, ಇಂತಹ ರೋಗ ರುಜಿನಾದಿಗಳೇ ಇರಬೇಕು, ಇಷ್ಟು ಶರೀರ ಆರೋಗ್ಯಕರವಾಗಿರಬೇಕು. ಇದೆಲ್ಲವೂ ಕೂಡ
ಕರ್ಮಕ್ಕೆ ಸಂಬಂಧಿಸಿದೆ. ಯಾವ ಯಾವ ಕರ್ಮ ಹೇಗೆ ಹೇಗೆ ಹಿಂದೆ ಮಾಡಿರುವೆವೋ ಅದರ ರೀತಿಯಲ್ಲಿ ಈ ಶರೀರದಲ್ಲಿ ಅಂತಹ ಕರ್ಮಗಳನ್ನು ಅನುಭವಿಸಬೇಕಾಗುವುದು. ಗಮನಾಗಮನಗಳು, ಹೌದಲ್ಲ? ಗಮನ ಆಗಮನ, ಶರೀರ ಹೋಗುವಂಥದ್ದು, ಶರೀರ ಬರುವಂಥದ್ದು, ಇದೆಲ್ಲವೂ ಕೂಡ ಶರೀರದ ಕರ್ಮಗಳು. ಶರೀರದ ಧರ್ಮ ಯಾವುದು? ಸ್ಥೂಲತ್ವ, ಕೃಶತ್ವ ಇತ್ಯಾದಿ. ಕರ್ಮಗಳು ಯಾವುದು? ಗಮನ ಆಗಮನ, ಹೋಗುವುದು ಬರುವುದು, ಪುನಃ ಹುಟ್ಟೋದು, ಪುನಃ ಸಾಯುವಂಥದ್ದು, ಇದೆಲ್ಲ ಶರೀರದ ಕರ್ಮಗಳು. ಹಾಗೆ ಅದರ ಅವಸ್ಥೆಗಳು. ಅವಸ್ಥೆಗಳು ಯಾವ್ಯಾವುದು? ಬಾಲ್ಯ, ಯೌವನ, ಕೌಮಾರ್ಯ, ವೃದ್ಧಾಪ್ಯ, ಎಲ್ಲವೂ ಕೂಡ ಶರೀರದ ಅವಸ್ಥೆಗಳು. ಇವೇ ಮೊದಲಾದವುಗಳಿಗೆ ಸಾಕ್ಷಿಯಾಗಿರುವ ಆತ್ಮನು ಅವುಗಳಿಗಿಂತ ಸ್ವಭಾವದಿಂದಲೇ ವಿಲಕ್ಷಣನೆಂಬುದು ಸ್ವತಃ ಸಿದ್ಧವಾಗಿದೆ. ನೋಡಿ, ಈ ಆತ್ಮಸ್ವರೂಪಕ್ಕೆ ಯಾವುದೇ ರೀತಿಯಾದ ಧರ್ಮವಿಲ್ಲ. ಆತ್ಮಸ್ವರೂಪ ದೊಡ್ಡದಾಗಿದೆ, ಆತ್ಮಸ್ವರೂಪ ಚಿಕ್ಕದಾಗಿದೆ, ಸಣ್ಣಗಿದೆ, ಗಿಡ್ಡದಾಗಿದೆ. ಆತ್ಮಸ್ವರೂಪಕ್ಕೆ ಯಾವುದೇ ರೀತಿಯಾದಂತಹ ಆಕಾರವನ್ನು, ಆಕಾರ ಧರ್ಮವನ್ನು ನೀವು ಕೂಡಿಸುವುದಕ್ಕೆ ಸಾಧ್ಯವಿಲ್ಲ. ಶರೀರಕ್ಕೆ ಕರ್ಮಗಳಿವೆ, ಗಮನಾಗಮನಗಳು. ಆತ್ಮಸ್ವರೂಪಕ್ಕೆ ಹೋಗುವುದು ಇಲ್ಲ, ಬರುವುದು ಇಲ್ಲ, ಸದಾ ಇರುವಂಥದ್ದು. ವಿಚಾರ ಮಾಡಿ. ಇವೆಲ್ಲಕ್ಕೂ ಸಾಕ್ಷಿಯಾಗಿದೆ ಅದು ಆತ್ಮಸ್ವರೂಪ. ಆದ್ರಿಂದ ಹೋಗುದು ಬರೋದು ಇಲ್ಲವೇ ಇಲ್ಲ, ಸದಾ ಸ್ಥಿರವಾಗಿ ಇರುವಂಥದ್ದೇ ಆ ಚೈತನ್ಯ ಶಕ್ತಿ ಆತ್ಮಸ್ವರೂಪ. ಶರೀರಕ್ಕೆ ಅವಸ್ಥೆಗಳಿವೆ, ಹೌದಲ್ಲ? ಮಗುವಾಗಿತ್ತು, ಶಿಶುವಾಗಿತ್ತು, ನಂತರ ಬಾಲ್ಯ, ಚೈಲ್ಡ್ಹುಡ್, ನಂತರ ಬೆಳೆಯುತ್ತೆ ಯೌವನ, ಕೌಮಾರ್ಯ, ಮತ್ತು ಮಧ್ಯ ವಯಸ್ಸು, ವೃದ್ಧಾಪ್ಯ. ಇದೆಲ್ಲ ಶರೀರಕ್ಕೆ ಸಂಬಂಧಿಸಿದ್ದು. ಆತ್ಮಸ್ವರೂಪಕ್ಕೆ ಯಾವುದೇ ಬಾಲ್ಯತನವಿಲ್ಲ, ವೃದ್ಧಾವಸ್ಥೆ ಇಲ್ಲ, ವೃದ್ಧಾವಸ್ಥೆ ಇಲ್ಲ. ಅದು ಯಾವಾಗಲೂ ಕೂಡ ಒಂದೇ ತೆರನಾಗಿ ಇರುವಂಥದ್ದು ಆತ್ಮಸ್ವರೂಪ. ಆದ್ದರಿಂದ ದೇಹಕ್ಕೆ ಇಷ್ಟೊಂದು ವಿಕಾರಗಳು ಇರುತ್ತದೆ. ಆದ್ದರಿಂದ ಆತ್ಮಸ್ವರೂಪಕ್ಕೆ ಆಗಲಿ, ಆತ್ಮಸ್ವರೂಪನಾಗಲು ಈ ದೇಹ ಸಾಧ್ಯವಿಲ್ಲ. ಯಾಕೆಂದ್ರೆ ಸ್ವಭಾವದಿಂದಲೇ ಆತ್ಮಸ್ವರೂಪವು ವಿಲಕ್ಷಣನೆಂಬುದು ಸ್ವತಃ ಸಿದ್ಧವಾಗಿದೆ. ಮುಂದಿನ ಶ್ಲೋಕ ನೋಡೋಣ. ಈ ಶ್ಲೋಕವನ್ನು ಓದಿ ನಂತರ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಈ ಶ್ಲೋಕದ ಪದಚ್ಛೇದ, ಅನ್ವಯಾರ್ಥ, ಭಾವಾರ್ಥವನ್ನು ಮುಂದಿನ ಶುಕ್ರವಾರ ನೋಡೋಣ. ಹೇಳಿಕೊಡ್ತೇವೆ, ಪುನರಾವರ್ತನೆ ಮಾಡಿ. ಶಲ್ಯರಾಶೇರ್ಮಾಂಸಲಿಪ್ತಃ ಮಲಪೂರ್ಣೋತಿ ಕಶ್ಮಲಃ ಕಥಂ ಭವೇದಯಂ ವೇತ್ತ ಸ್ವಯಮೇತದ್ವಿಲಕ್ಷಣಃ. ಶಲ್ಯರಾಶೇರ್ಮಾಂಸಲಿಪ್ತಃ ಮಲಪೂರ್ಣೋತಿ ಕಶ್ಮಲಃ ಕಥಂ ಭವೇದಯಂ ವೇತ್ತ ಸ್ವಯಮೇತದ್ವಿಲಕ್ಷಣಃ. ಪಂಚಕೋಶ ವಿವೇಕದಲ್ಲಿ ಅನ್ನಮಯ ಕೋಶದ ಜಾಗೃತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದು ಹೇಗೆ ಆತ್ಮಸ್ವರೂಪವಲ್ಲ ಎನ್ನುವುದನ್ನು ತಿಳಿದುಕೊಳ್ತಾ ಇದ್ದೇವೆ. ಅನ್ನಮಯ ಕೋಶದ ಈ ವಿವೇಕವನ್ನು ಇನ್ನೂ ಅನೇಕ ಉದಾಹರಣೆಗಳೊಂದಿಗೆ ಆಚಾರ್ಯ ಶಂಕರರು ವಿವರಿಸಿರುವರು. ಮುಂದಿನ ಶುಕ್ರವಾರ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.